2026ರ IPL ಆರಂಭಕ್ಕಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಮೊದಲ ಪಂದ್ಯದಲ್ಲೇ ಬೆಂಗಳೂರು ಹಾಗೆ ಹೈದರಾಬಾದ್ ತಂಡಗಳು ಮುಖಾಮುಖಿ ಆಗ್ತಿವೆ. ಹಾಲಿ ಚಾಂಪಿಯನ್ ಆಗಿರುವಂತ RCB ಬ್ಯಾಟಿಂಗ್, ಬೌಲಿಂಗ್ ಹಾಗೆ ಫಿನಿಶರ್ಸ್ ಹೀಗೆ ಎಲ್ಲದರಲ್ಲೂ ಕೂಡ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಆಗಿದೆ. ಬಟ್ ಈಗ ಇರುವಂತ ಪ್ರಶ್ನೆ ಅಂದ್ರೆ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ನಲ್ಲಿ ಯಾರನ್ನ ಕಣಕ್ಕಿಳಿಸೋದು ಅನ್ನೋದು. ಯಾಕಂದ್ರೆ ಒಂದೇ ಸ್ಥಾನಕ್ಕಾಗಿ ಮೂವರು ಪವರ್ಫುಲ್ ಪ್ಲೇಯರ್ಗಳ ನಡುವೆ ರೇಸ್ ಇದೆ. ದೇವದತ್ ಪಡಿಕ್ಕಲ್ ವರ್ಸಸ್ ವೆಂಕಟೇಶ್ ಅಯ್ಯರ್ ವರ್ಸಸ್ ಜೇಕಬ್ ಬೆಥೆಲ್. ಸೊ ಈ ಮೂವರಲ್ಲಿ ಯಾರು ಬೆಸ್ಟ್, ಯಾರಿಗೆ ಅವಕಾಶ ಸಿಗುತ್ತೆ, ಮ್ಯಾನೇಜ್ಮೆಂಟ್ನ ಲೆಕ್ಕಾಚಾರ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ IPL ನಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಟ್ರೋಫಿ ಡಿಫೆನ್ಸ್ ಮಾಡಿಕೊಳ್ಳೋಕೆ ಭರ್ಜರಿಯಾಗಿ ರೆಡಿ ಆಗ್ತಿದೆ. ಕಿಂಗ್ ವಿರಾಟ್ ಕೊಹ್ಲಿ ಸೇರಿದಂತೆ ರೆಡ್ ಆರ್ಮಿ ಕ್ಯಾಪ್ ನಲ್ಲಿ ಪ್ರಾಕ್ಟೀಸ್ ಕೂಡ ಭರ್ಜರಿಯಾಗಿದೆ. ಈ ಬಾರಿ ಮಿನಿ ಆಕ್ಷನ್ ನಲ್ಲೂ ಕೂಡ ಒಂದಷ್ಟು ಕ್ವಾಲಿಟಿ ಪ್ಲೇಯರ್ಗಳೇ ಬಂದಿರೋದ್ರಿಂದ ಬೆಂಗಳೂರು ಟೀಮ್ ಈಗ ಕಂಪ್ಲೀಟ್ ಆಗಿ ಡೇಂಜರಸ್ ಆಗಿದೆ. ಪ್ಲೇಯಿಂಗ್ 11 ಕನ್ಫ್ಯೂಷನ್ಸ್ ಕೂಡ ಇಲ್ಲ. ಆದರೆ 3ನೇ ಸ್ಲಾಟ್ಗೆ ಮಾತ್ರ ಮೂವರು ರೇಸ್ ನಲ್ಲಿದ್ದಾರೆ. ಪಡಿಕ್ಕಲ್, ವೆಂಕಟೇಶ್ ಹಾಗೆ ಬೆಥೆಲ್ ನಡುವೆ ಫೈಟ್. ಬೆಂಗಳೂರು ತಂಡದಲ್ಲಿ ಓಪನರ್ಸ್, ಮಿಡಲ್ ಆರ್ಡರ್, ಬೌಲಿಂಗ್ ಹೀಗೆ ಎಲ್ಲವೂ ಕೂಡ ಕ್ಲಾರಿಟಿ ಇದ್ರೂ ಕೂಡ ಈ ಬಾರಿ ನಂಬರ್ 3 ನಲ್ಲಿ ಬ್ಯಾಟಿಂಗ್ಗೆ ಬರುವಂತ ಪ್ಲೇಯರ್ ಯಾರು ಅನ್ನೋ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಯಾಕಂದ್ರೆ ಒಂದೇ ಸ್ಥಾನಕ್ಕಾಗಿ ಮೂವರು ಕಾಯ್ತಿದ್ದಾರೆ. 2025ರಲ್ಲಿ ಒನ್ ಡೌನ್ ಬ್ಯಾಟರ್ ಆಗಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಆಡಿದ್ರು. ಕೊನೆ ಪಂದ್ಯಗಳ ವೇಳೆ ಅವರು ಇಂಜುರಿ ಕಾರಣದಿಂದಾಗಿ ಟೂರ್ನಿಯಿಂದಲೇ ರೂಲ್ಡ್ ಔಟ್ ಆಗ್ತಾರೆ. ಸೊ ಇಂಥ ಟೈಮಲ್ಲಿ ಬದಲಿ ಆಟಗಾರನಾಗಿ ಮತ್ತೊಬ್ಬ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಜಾಯ್ನ್ ಆಗಿದ್ರು. ಈಗ ಮಿನಿ ಆಕ್ಷನ್ ನಲ್ಲಿ ವೆಂಕಟೇಶ್ ಅಯ್ಯರ್ ಅನ್ನ RCB ಖರೀದಿ ಮಾಡಿರೋದ್ರಿಂದ ವೆಂಕಿ ಕೂಡ ನಂಬರ್ 3 ನಲ್ಲೇ ಆಡುವಂತ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಇವರಿಬ್ಬರ ಫೈಟ್ಗೆ ಈಗ ಬೆಥೆಲ್ ಕೂಡ ಸೇರ್ಕೊಂಡಿದ್ದಾರೆ. T20 ವಿಶ್ವಕಪ್ನಲ್ಲಿ ಅದು ಕೂಡ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ವಿರುದ್ಧ ಏಕಾಂಗಿಯಾಗಿ ಹೋರಾಡಿದ ಬೆಥೆಲ್ 48 ಎಸೆತಗಳಲ್ಲಿ 105 ರನ್ಗಳನ್ನ ಕಲೆ ಹಾಕಿದ್ರು. ಸೊ ಅವರನ್ನು ಕೂಡ ಬೆಂಚ್ ಮೇಲೆ ಕೂರಿಸೋದು ಕಷ್ಟ ಆಗುತ್ತೆ. ಹೀಗಾಗಿ ಮೂವರು ಕೂಡ ಒಂದೇ ಸ್ಲಾಟ್ಗೆ ಕಾಯ್ತಿದ್ದಾರೆ. ಯಾಕಂದ್ರೆ ಉಳಿದ ಸ್ಲಾಟ್ಗಳೆಲ್ಲ ಕ್ಲಾರಿಟಿ ಇದೆ. ಕನ್ನಡಿಗ ಪಡಿಕ್ಕಲ್ಗೆ ಸಿಗುತ್ತಾ ಮತ್ತೊಂದು ಚಾನ್ಸ್? RCB ತಂಡದಲ್ಲಿ ಕನ್ನಡಿಗರಿಗೆ ಮೊದಲೇ ಚಾನ್ಸ್ ಕೊಡಲ್ಲ ಎನ್ನುವಂತ ಆರೋಪ ಇದೆ. ಕಳೆದ ಬಾರಿ ದೇವದತ್ ಪಡಿಕ್ಕಲ್ಗೆ ಚಾನ್ಸ್ ಕೊಟ್ಟಿದ್ರು, ನಂಬರ್ 3 ನಲ್ಲಿ ಆಡಿಸಿದ್ರು. ಟೂರ್ನಿಯಲ್ಲಿ 2 ಅರ್ಧ ಶತಕಗಳ ಸಹಿತ 10 ಪಂದ್ಯಗಳಲ್ಲಿ 150+ ಸ್ಟ್ರೈಕ್ ರೇಟ್ ನಲ್ಲಿ 247 ರನ್ಗಳನ್ನ ಕಲೆ ಹಾಕಿದ್ರು. IPL ಬಳಿಕ ಕೂಡ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಪಡಿಕ್ಕಲ್ ಸದ್ದು ಮಾಡಿದ್ದಾರೆ. ಹೀಗಾಗಿ IPL ನಲ್ಲಿ ಈ ಬಾರಿ ಕೂಡ 3ನೇ ಕ್ರಮಾಂಕದಲ್ಲಿ ಆಡುವಂತ ನಿರೀಕ್ಷೆಯಲ್ಲಿದ್ದಾರೆ. ಪ್ಲೇಯಿಂಗ್ 11 ನಲ್ಲಿ ಆಡುವ ನಿರೀಕ್ಷೆಯಲ್ಲಿ ವೆಂಕಿ. ಇನ್ನು 2024ರ ಕೊನೆಯಲ್ಲಿ ನಡೆದಂತ ಮೆಗಾ ಹರಾಜಿನಲ್ಲಿ RCB ತಂಡ ವೆಂಕಟೇಶ್ ಅಯ್ಯರ್ ಮೇಲೆ 23 ಕೋಟಿ ರೂಪಾಯಿವರೆಗೂ ಕೂಡ ಬಿಡ್ ಕರೆದಿತ್ತು. ಅನಂತರ 2025ರ ಬಳಿಕ ಮಿನಿ ಹರಾಜಿನಲ್ಲಿ 7 ಕೋಟಿ ರೂಪಾಯಿಗೆ ಅದೇ ವೆಂಕಿಯನ್ನ ಖರೀದಿ ಮಾಡಿದೆ. ಸೊ ವೆಂಕಿ ಆಡಬೇಕು ಅಂದ್ರೆ ಅದು ನಂಬರ್ 3 ನಲ್ಲಿ ಮಾತ್ರನೇ ಅವಕಾಶ ಕೊಡೋಕೆ ಸಾಧ್ಯವಾಗೋದು. ಅಂಡ್ ನಂಬರ್ 3 ನಲ್ಲಿ ಪಡಿಕ್ಕಲ್ ಮತ್ತು ವೆಂಕಟೇಶ್ ಇಬ್ಬರ ಪರ್ಫಾರ್ಮೆನ್ಸ್ ಅನ್ನ ಕಂಪೇರ್ ಮಾಡಿದ್ರೆ ವೆಂಕಿ ಸ್ವಲ್ಪ ಬೆಟರ್ ಅನಿಸ್ತಾರೆ. ಯಾಕಂದ್ರೆ ವೆಂಕಟೇಶ್ ಅಯ್ಯರ್ ನಂಬರ್ 3 ನಲ್ಲಿ 43ರ ಸರಾಸರಿಯಲ್ಲಿ ಹಾಗೆ 168+ ಸ್ಟ್ರೈಕ್ ರೇಟ್ ನಲ್ಲಿ 562 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಇನ್ನು ಪಡಿಕ್ಕಲ್ ಇದೇ ಸ್ಲಾಟ್ ನಲ್ಲಿ 24ರ ಅವರೇಜ್ ನಲ್ಲಿ ಹಾಗೆ 138 ಸ್ಟ್ರೈಕ್ ರೇಟ್ ನಲ್ಲಿ 483 ರನ್ಗಳನ್ನ ಸ್ಕೋರ್ ಮಾಡಿದ್ದಾರೆ. ಸೊ ಈ ಅಂಕಿಅಂಶಗಳನ್ನ ನೋಡಿದಾಗ 3ನೇ ಕ್ರಮಾಂಕಕ್ಕೆ ವೆಂಕಿ ಸ್ವಲ್ಪ ಪಡಿಕ್ಕಲ್ಗಿಂತ ಬೆಟರ್ ಅನಿಸಬಹುದು. ಆದರೆ ಕಳೆದ ವರ್ಷ ವೆಂಕಿ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ ಇದೆ. ಹೀಗಾಗಿ ವೆಂಕಿ ಸೆಲೆಕ್ಷನ್ ಬಗ್ಗೆ ಅವರನ್ನ ವೇಟಿಂಗ್ ಲಿಸ್ಟ್ ನಲ್ಲಿ ಇಡುವಂತ ಚಾನ್ಸಸ್ ಕೂಡ ಇದೆ. ಸೊ ಇವರಿಬ್ಬರದ್ದೇ ರೇಸ್ ಇರುವಾಗ ಜೇಕಬ್ ಬೆಥೆಲ್ ಕೂಡ ನಾನು ಇದ್ದೇನೆ ಅನ್ನೋ ತರ ಪರ್ಫಾರ್ಮ್ ಮಾಡಿದ್ದಾರೆ. T20 ವಿಶ್ವಕಪ್ ಬಳಿಕ ಬೆಥೆಲ್ ಟ್ರೆಂಡಿಂಗ್. ಇನ್ನು T20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯದಲ್ಲಿ ಬೆಥೆಲ್ ಏಕಾಂಗಿ ಹೋರಾಟಕ್ಕೆ ಕ್ರಿಕೆಟ್ ಜಗತ್ತೇ ಬೆರಗಾಗಿದೆ. T20 ಫಾರ್ಮೆಟ್ ನಲ್ಲಿ ಬೆಥೆಲ್ ಬ್ಯಾಟಿಂಗ್ ಕೂಡ ಅಷ್ಟೇ ಇಂಪ್ರೆಸಿವ್ ಆಗಿದೆ. ವಿಶ್ವಕಪ್ ಬಳಿಕ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಆಯೋಜಿಸುವಂತಹ ದಿ 100 ಲೀಗ್ನ ಬರ್ಮಿಂಗ್ಹ್ಯಾಮ್ ಫೀನಿಕ್ಸ್ ತಂಡದ ನಾಯಕನಾಗಿ ಕೂಡ ಬೆಥೆಲ್ ಆಯ್ಕೆಯಾಗಿದ್ದಾರೆ. ಕಳೆದ ಬಾರಿ ತಂಡದ ನಾಯಕನಾಗಿ ಲಿಯಾಮ್ ಲಿವಿಂಗ್ಸ್ಟೋನ್ ಈ ಸಲ ಲಂಡನ್ ಸ್ಪಿರಿಟ್ ಪರ ಕಣಕ್ಕಿಳಿತಿದ್ದಾರೆ. ಹೀಗಾಗಿ ಹೊಸ ನಾಯಕನಾಗಿ ಬೆಥೆಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಸೊ ಇಲ್ಲಿ RCBಗೆ ಬೆಥೆಲ್ ಕೂಡ ಪ್ರಶ್ನೆಯಾಗಿದ್ದಾರೆ. ಒಟ್ನಲ್ಲಿ ಮೂವರು ಬ್ಯಾಟರ್ಗಳು ಕೂಡ ಒಳ್ಳೆಯ ಆಟಗಾರರೇ. ಸೊ ಫೈನಲ್ ಆಗಿ ಮ್ಯಾನೇಜ್ಮೆಂಟ್ ಯಾರಿಗೆ ಚಾನ್ಸ್ ಕೊಡುತ್ತೆ ಅನ್ನೋದು ಕೂಡ ಈಗಿರುವಂತ ಪ್ರಶ್ನೆ. ಸೊ ನಿಮ್ಮ ಪ್ರಕಾರ ದೇವದತ್ ಪಡಿಕ್ಕಲ್, ಜೇಕಬ್ ಬೆಥೆಲ್ ಹಾಗೆ ವೆಂಕಟೇಶ್ ಅಯ್ಯರ್ ಅಂತ ಬಂದಾಗ ನಂಬರ್ 3 ಸ್ಲಾಟ್ಗೆ ಯಾರು ಬೆಸ್ಟ್ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.